ರಾಜಶೇಖರ ಹಿರೇಮಠ ಅಂತೇಳಿ ವಿಜ್ಞಾನ ಶಿಕ್ಷಕ. ಒಂದು ಸಮ್ಮರ್ ಕ್ಯಾಂಪದ ಭಾಗವಾಗಿ 120 ಮಕ್ಕಳ ಜೊತೆ ನಾವಿಲ್ಲಿ ಬಂದಿದ್ವಿ. ಒಂದು ಅದ್ಭುತವಾದಂತಹ ಒಂದು ಜಿಯಾಲಜಿ ಮ್ಯೂಸಿಯಂ ಇದು. ಇದಕ್ಕಿಂತ ಹೆಚ್ಚು ಅದ್ಭುತವಾಗಿದ್ದು ಶ್ರೀಯುತ ನವೀನ್ ಪ್ಯಾಟಿಮನಿ ಟ್ಯಾಕ್ಸಿಡರ್ಮಿಸ್ಟ್ ಇವರು ಇದರ ಬಗ್ಗೆ ವಿವರಣೆ ಕೊಟ್ಟಿದ್ದು ನಾವು ಬಹಳಷ್ಟು ಖುಷಿ ಕೊಡ್ತು. ಡಿಫ್ಯೂಷನ್ ಆಫ್ ನಾಲೆಜ್ ಇಸ್ ಅವರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಮೇಡಮ್ ಇವರೇ ಹೇಳ್ತಾರೆ. ನಮ್ಗೆ ಗೊತ್ತಿರುವಂಥ ಜ್ಞಾನವನ್ನ ಎಲ್ಲರಿಗೂ ಹೇಳಬೇಕಾಗಿದ್ದು ನಮ್ಮ ಕರ್ತವ್ಯ ಅಂತ. ಅದಕ್ಕೆ ಪೂರಕವಾಗಿ ಅವರು ಎಲ್ಲಾ ಮಕ್ಕಳಿಗೂ ಅತ್ಯಂತ ಅದ್ಭುತವಾಗಿ 2 ಗಂಟೆಗಳ ಕಾಲ ಅವರ ವಿಷಯವನ್ನು ತಿಳಿಸಿದ್ರು. ಅದಕ್ಕೆ ನಾನು ಎಲ್ಲಾ ಮಕ್ಕಳ ಪರವಾಗಿ ವಿಶೇಷ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತೊಂದು, ಒಂದು ಟೀಚರ್ ಶುಡ್ ಡೆವಲಪ್ ಲವ್ ಟುವರ್ಡ್ಸ್ ಇಸ್ ಸಬ್ಜೆಕ್ಟ್ ಅಂತ ಒಂದು ಮಾತು. ಒಬ್ಬ ಶಿಕ್ಷಕ ತನ್ನ ವಿಷಯವನ್ನ ಎಲ್ಲಾ ಮಕ್ಕಳು ಪ್ರೀತಿಸೋ ತರ ಪಾಠ ಮಾಡ್ಬೇಕಂತ ನಾನು ಅನ್ಕೋತೀನಿ. ಇಲ್ಲಿರುವಂತಹ 120 ಮಕ್ಕಳ ಪೈಕಿ 50%ಕ್ಕಿಂತ ಹೆಚ್ಚು ಮಕ್ಕಳು ಜಿಯಾಲಜಿ ಸ್ಟಡಿ ಮಾಡಕ್ ಶುರು ಮಾಡ್ತಾರೆ. ಅದಕ್ಕೆ ಕಾರಣ ಏನಂತಂದ್ರೆ ಸರ್ ಎಕ್ಸ್ಪ್ಲನೇಷನ್ ಅನ್ಸುತ್ತೆ. ಈ ಒಂದು ಜಿಯಾಲಜಿಗೆ ಮತ್ತೊಂದು ಬೆರಗು, ಮತ್ತೊಂದು ಮೌಲ್ಯವನ್ನ ಕೊಟ್ಟಿರುವುದು ಶ್ರೀ ನವೀನ್ ಪ್ಯಾಟಿಮನಿ ಸರ್. ನಾವು ಈ ಒಂದು ಮ್ಯೂಸಿಯಂ ಬಂದಿದ್ದಕ್ಕೆ ಹೆಮ್ಮೆ ಪಡ್ತೀವಿ, ಖುಷಿ ಪಡ್ತೀವಿ. ಇದು ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತದ ಒಂದು ದೊಡ್ಡ ಆಸ್ತಿ ಅಂತ ನಾವೆಲ್ಲ ಭಾವಿಸಿದ್ದೀವಿ. ಮತ್ತೊಮ್ಮೆ ಮಕ್ಕಳ ಪರವಾಗಿ ಅವರಿಗೆ ವಿಶೇಷ ಧನ್ಯವಾದ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸೃಷ್ಟಿಶ್ವರ್ ಅಂತೇಳಿ. ನಾನು ವಿಸ್ತಾರ್ಜಿದವಿ ಎಂಬ ಒಂದು ತಂಡದಿಂದ ಇಲ್ಲಿಗೆ ಬಂದಿದ್ದೇನೆ. ನವೀನ್ ಪಾಟೀಲ್ ಸರ್ ಇವರು ತುಂಬಾ ಚೆನ್ನಾಗಿ ಎಲ್ಲ ಪ್ರಾಣಿಗಳ ಬಗ್ಗೆ ಅವರ ಒಂದು ಎಕ್ಸ್ಪ್ಲನೇಷನ್ ಚೆನ್ನಾಗಿ ಮಾಡಿದ್ದಾರೆ. ಆ ಪ್ರಾಣಿಗಳ ಒಂದು ಉಪಯೋಗ ಮತ್ತು ಆ ಪ್ರಾಣಿಗಳು ಎಲ್ಲಿ ಕಂಡು ಬರ್ತವೆ, ಆ ಪ್ರಾಣಿಗಳು ಎಷ್ಟು ದಿನ ಬದುಕ್ತವೆ, ಅವುಗಳನ್ನ ಹೆಂಗೆ ತಂದಿದ್ದಾರೆ, ಅವ್ರು ಹೆಂಗೆ ಕೆಲಸ ಮಾಡ್ತಾರೆ, ಅವ್ರು ಒಂದು ಆ ಪ್ರಾಣಿಗಳಿಗೆ ಇರುವಂತ ಮಾಂಸವನ್ನ ತೆಗೆದು ಅವ್ರನ್ನ ಅದರೊಳಗೆ ಅರಳಿಯನ್ನು ಹಾಕಿ ಅದನ್ನ ಸ್ಟಿಕ್ಸ್ ಮಾಡಿ ಯಾವ ತರ ಇಲ್ಲಿ ಇಟ್ಟಿದ್ದಾರೆ ಮತ್ತು ಅವು ಯಾವ ರೀತಿ ಸ್ಪ್ರೇಗಳನ್ನ ಹೊಡೆದಿದ್ದಾರೆ ಮತ್ತು ಇವನ್ನೆಲ್ಲ ಮುಟ್ಟಬಾರ್ದು, ಆಮೇಲೆ ಇದ್ರ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟು ಈ ರೀತಿ ಕೊಟ್ಟಿದ್ದಕ್ಕೆ ಸರ್ ಅವ್ರಿಗೆ ಧನ್ಯವಾದಗಳು. ನಮಸ್ಕಾರಗಳು. ನನಗೆ ನಾನು ಜಿಯಾಲಜಿ ಅಂತ ಅಂದ್ರೆ ಬೇರೆ ಏನು ಅಂತ ತಿಳ್ಕೊಂಡಿದ್ದೆ. ಆದ್ರೆ ಎಲ್ಲ ಸಬ್ಜೆಕ್ಟ್ಸ್ಗಿಂತ ನನಗೆ ಜಿಯಾಲಜಿಯಲ್ಲೇ ಬಹಳ ಇಂಟ್ರೆಸ್ಟ್ ಬಂದ್ಬಿಟ್ಟು ನಾನು ನವೀನ್ ಸರ್ಗೆ ಬಹಳ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾಕಂತಂದ್ರೆ ನಾನು ಇವೆಲ್ಲ ಪ್ರಾಣಿಗಳು ಇರ್ತವೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಅದ್ರದ್ದು ಬಿಹೇವಿಯರು ಅದು ಯಾವ ಥರ ಇರುತ್ತೆ, ಇವ್ರು ಯಾವ ಥರ ಅದನ್ನ ಕಲೆಕ್ಟ್ ಮಾಡ್ತಾರೆ, ಮತ್ತೆ ಅದ್ರ DNA ಅದೆಲ್ಲ ಅವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡೆ. ಅದಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು. ನನ್ನ ಹೆಸರು ಧನ್ಯಕುಮಾರ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ವಿಸ್ತಾರ್ ಜಿಂದಗಿ ಸಮ್ಮರ್ ಕ್ಯಾಂಪಿನಿಂದ ಬಂದಿದ್ದೇನೆ. ನಾನು ಈ ಮ್ಯೂಸಿಯಂನಲ್ಲಿ ತುಂಬ ಪ್ರಾಣಿಗಳ ಬಗ್ಗೆ ತಿಳಿದುಕೊಂಡಿದ್ದೇನೆ. ನನಗೆ ಇದರ ಎಕ್ಸ್ಪ್ಲನೇಷನ್ ಬಗ್ಗೆ ತುಂಬ ಖುಷಿಯಾಗಿದೆ. ನನ್ನ ಹೆಸರು ಆರ್ನಿಯಾ ರತ್ನಂಜಿ. ನಾನು 8ನೇ ತರಗತಿಯಲ್ಲಿ ಹೋಗ್ತೀನಿ. ಇವರು ನವೀನ್ ಪಾಟೀಲ್ ಸರ್ ನಮಗೆ ಜೆಲಿಫಿಶ್ ಬಗ್ಗೆ ಹೇಳಿದ್ರು. ಅದು ಸಾಯಲ್ಲ ಅಂತ ಹೇಳಿದ್ರು. ಭಾಳ ಇನ್ಫಿನಿಟಿ ಆಗಿರುತ್ತೆ. ಸೊ ಅವರು ಅದನ್ನ ಹೇಗೆ ಎಲ್ಲ ಫಿಶಸ್ ಎಲ್ಲ ಇದು ಮಾಡ್ತಾರಲ್ಲ ಅವ್ರ ಹತ್ರ ಹೋಗಿ ಸ್ಟಡಿ ಮಾಡ್ಲಿಕ್ಕಂತ ತೊಗೊಂಡ್ಬಂದ್ರೆ ಇವೆಲ್ಲ ಇಟ್ಟು ನಮ್ಗೆ ಅದ್ರ ಬಗ್ಗೆ ಎಲ್ಲ ತಿಳಿಸಿದ್ರು. ಸೊ ಧನ್ಯವಾದ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ವಿಶ್ವವಿಜಯ್ ಅಂತ. ನಾನು ಈಗ 7ನೇ ತರಗತಿಯಲ್ಲಿ ಹೋಗ್ತಿದ್ದೇನೆ. ಇವತ್ತು ನಾವು ಜಿಯಾಲಜಿ ಎಂಬ ಒಂದು ಕ್ಯಾಂಪಸ್ ಥರ ಇದ್ವಿ. ಅಲ್ಲಿ ನಮಗೆ ನವೀನ್ ಸರ್ ಎಂಬುವರು ನಮಗೆ ಎಲ್ಲ ಥರ ಪ್ರಾಣಿಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರು. ಹಾಗೆ ಅದು ವಿಷಕಾರಿಯೋ ಅಥವಾ ವಿಷಕಾರಿ ಅಲ್ವಾ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಈಗ ನಮಗೆ ಎಲ್ಲ ಯಾವ್ದಾದ್ರು ಒಂದು ಪ್ರಾಣಿ ನೋಡಿದ್ರೆ ಅದ್ರ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಇದು ವಿಷಕಾರಿ ಅಂದರೆ ಅದರಿಂದ ದೂರ ಇರಬೇಕು, ಇದು ನಮ್ಗೆ ಅಪಾಯ ಮಾಡೋ ಥರ ಇದೆ ಅಂದರೆ ಅದರಿಂದ ಎಲ್ಲ ದೂರ ಇರಬೇಕು ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನನ್ನ ಹೆಸರು ಮಹಾದೇವಿ. ನಾನು ವಿಸ್ತಾರ್ ಜಿಂದಗಿ ಎಂಬ ತಂಡದಿಂದ ಇಲ್ಲಿ ಈ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ನೋಡಲು ಬಂದಿದ್ದೇನೆ. ನನಗೆ ಇಷ್ಟು ದಿವಸ ಆದ್ರೂ ಇಷ್ಟೊಂದೆಲ್ಲ ಅದಾವ ಅನ್ನೋದು ಗೊತ್ತೇ ಇರಾಕಿಲ್ಲ. ಮತ್ತು ಎಲ್ಲ ಒಂದ್ ಸ್ವಲ್ಪ ನನ್ಗೆ ಅಷ್ಟೊಂದು ಕಾಳಜಿನೇ ಇರಾಕಿಲ್ಲ, ಪ್ರಾಣಿ ಪಕ್ಷಿ ಅಂದ್ರೆ ಇಂಟ್ರೆಸ್ಟ್ ಇರಾಕಿಲ್ಲ. ಆದ್ರಿಂದ ಇಲ್ಲಿ ಬಂದ್ಮ್ಯಾಗ ನನಗೆ ಇವ್ರ ಬಗ್ಗೆ ಎಲ್ಲ ಗೊತ್ತಾಯ್ತು. ಮತ್ತು ಇವು ಯಾಕೆ ಒಂದೊಂಥರ ಈಗ ಪ್ರಾಣಿಗಳದ್ದು ಬಂದು ಅಂದ್ರೆ ಒಂದೊಂದ್ಸಲಿ ಅನಿಸ್ತಿರ್ತೈತಿ ಇವು ಯಾಕೆ ನಾಡಿಗೆ ಬಂದು ಅಂತ. ಆದ್ರೆ ನನಗೆ ಈಗ ಗೊತ್ತಾಯ್ತು ನಾವ ಅವ್ರ ಪ್ಲೇಸಿಗೆ ಬಂದೇವಂತ. ಅದಷ್ಟೇ ಅಲ್ಲ, ಮತ್ತು ಅವ್ರ ಇವ್ನ ಹೆಂಗ್ ತಂದಾರು, ಮತ್ತು ಇವ್ರ ಸ್ವಭಾವ ಏನು, ಮತ್ತು ಇವ್ ಯಾವ ರೀತಿ ಮನುಷ್ಯನಿಗೆ ಯೂಸ್ಫುಲ್ ಅದಾವು. ಮತ್ತು ನಾವು ಇನ್ನೊಂದಷ್ಟು ನಮ್ಗೆ ಮೂಢನಂಬಿಕೆಗಳು ಬಹಳಷ್ಟಿತ್ತು, ಅವ್ರ ಬಗ್ಗೆ ತಿಳ್ಕೊಂಡಿವು. ಫಾರ್ ದ ಎಕ್ಸಾಂಪಲ್ ಹಾವು, ನಾವು 2 ತಲೆ ಹಾವು ಐತೆ ಅಂತ ತಿಳ್ಕೊಂಡಿದ್ವು. ಆದ್ರೆ ಅದು ಯಾವಾಗಾರ ಒಂದು ಹುಟ್ಟಬೇಕಂತ ಗೊತ್ತಾಯ್ತು. ಮತ್ತು ಸರ್ ಈಗ ಇಷ್ಟು ದಿವಸ ಆದ್ರೂ ನನಗೆ ಗೊತ್ತೇ ಇರಾಕಿಲ್ಲ. ಪ್ರಾಣಿಗಳನ್ನ ತಗೊಂಡ್ಬಂದು ಅವುಗಳನ್ನ ಸತ್ತಂತ ಪ್ರಾಣಿಗಳನ್ನ ಆಕ್ಚುಲಿ ಸತ್ತಂತ ಪ್ರಾಣಿಗಳನ್ನ ತಂದು ಅವುಗಳನ್ನ ಕಟ್ ಮಾಡಿ
ಕಡೆಯಿಂದ 122 ಜನ ಮಕ್ಕಳನ್ನ ಕರ್ಕೊಂಡು ಈ ಒಂದು ಜುವಾಲಜಿ ಮ್ಯೂಸಿಯಂಗೆ ನೋಡೋದಕ್ಕೆ ಅಂತ ಬಂದಿದ್ವಿ. ಮ್ಯೂಸಿಯಮಲ್ಲಿ ನಾವು ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ಜೆಲ್ಲಿ ಫಿಶ್ ಹೇಗೆ ಅದು ತನ್ನ ಜೀವನವನ್ನ ಮತ್ತೆ ಯವನಾವಸ್ಥೆಗೆ ಹೇಗೆ ಮರುಕಳಿಸುತ್ತೆ, ಮತ್ತೆ ಚೇಳು ಕೆಲವೊಂದು ಮೂಢನಂಬಿಕೆಗಳಿದ್ದು ಚೇಳು ತನ್ನ ಮರಿಗಳಿಗೆ ಜನ್ಮ ಕೊಡ್ತಾ ಅದು ತನ್ನ ಜೀವನವನ್ನೇ ಕಳ್ಕೊಳ್ಳುತ್ತೆ ಅಂತ ಒಂದು ವಿಶೇಷ ವಿಸ್ಮಯಕಾರಿ ಒಂದು ವಿಷಯವನ್ನ ನಾವು ಈ ಜುವಾಲಜಿ ಪಾರ್ಕ್ ಮ್ಯೂಸಿಯಂ ಮುಖಾಂತರ ತಿಳ್ಕೊಂಡಿದ್ದೀವಿ. ಮತ್ತೆ ಅದರದೇ ಬಹಳಷ್ಟು ಸ್ಪೇಸಿಸ್ ಇದೆ. ಇವನ್ ಹೆಬ್ಬಾವು ಇದೆ. ಹೆಬ್ಬಾವು ಅದು ಹೇಗೆ ಇಷ್ಟು ದಿನ ಪ್ರಿಸರ್ವ್ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ ಸರ್ ಸ್ವತಃ ಅವ್ರು ಇಷ್ಟೊಂದು ಒಂದು ವಿಷಯಗಳನ್ನ ನಮ್ಗೆ ಹಂಚ್ಕೊಂಡಿದ್ದಾರೆ. ವಿಶೇಷವಾಗಿ ನಾನು ಮತ್ತೆ ಮಕ್ಕಳ ಕಡೆಯಿಂದ ನಮ್ಮ ಕಡೆಯಿಂದ ಒಂದು ವಿಶೇಷ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತೆ ಈ ತರದ ವಿಷಯಗಳು ಎಲ್ಲ ಮಕ್ಕಳಿಗೆ ತಿಳಿಸ್ಕೊಡೋದಕ್ಕೆ ತುಂಬಾ ಧನ್ಯವಾದಗಳು.